ನಿಮ್ಮ ಮನೆಯಲ್ಲಿ LPG ಸಿಲಿಂಡರ್ ಯೂಸ್ ಮಾಡ್ತಾ ಇದ್ದೀರಾ? ಸೊ ಈ ತರ ಒಂದು ಸ್ಕ್ಯಾಮು ನನ್ನ ಜೊತೆ ಆಗಿದ್ದು ನಿಮ್ ಜೊತೆ ಕೂಡ ಆಗ್ಬೋದು. LPG ಗ್ಯಾಸ್ ಸಿಲಿಂಡರ್ ನ ಇನ್ಸ್ಪೆಕ್ಷನ್ ಮಾಡಬೇಕು ಅಂತ ಹೇಳಿ ಬಂದು ಮಾಡಿರುವಂತಹ ಸ್ಕ್ಯಾಮ್ ಇದು. ಯಾರು ಮಾಡಿದ್ರು ಈ ಸ್ಕ್ಯಾಮು? ನಾನೆಲ್ಲಿ ಏಮಾರ್ದೆ? ಎಷ್ಟು ರೂಪಾಯಿನ ಕೊಟ್ಟು ಏಮಾರಿದೀನಿ ಅಂಡ್ ಇದರಿಂದ ನೀವು ಹೇಗೆ ಬಚಾವ್ ಆಗ್ಬೋದು? ನಿಮ್ಮಲ್ಲೇ ಸುಮಾರು ಜನ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ ಇದನ್ನ. LPG ಗ್ಯಾಸ್ ನ ಇನ್ಸ್ಪೆಕ್ಷನ್ ಮಾಡಬೇಕು ಅಂತ ನಿಮ್ ಮನೆಗೆ ಬಂದು ಇನ್ಸ್ಪೆಕ್ಷನ್ ಎಲ್ಲ ಮಾಡ್ಕೊಂಡು ಹೋಗಿರ್ತಾರೆ. ಬೈ ಚಾನ್ಸ್ ಏನೋ ನೀವು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಅದನ್ನ ಅಂದ್ರೆ ಯೋಚನೆ ಮಾಡಬೇಡಿ, ಒಂದಲ್ಲ ಒಂದಿನ ನಿಮ್ಮ ಮನೆಗೂ ಬರ್ತಾರೆ ಇನ್ಸ್ಪೆಕ್ಷನ್ಗೆ ಅಂತ ಅಂದ್ಬಿಟ್ಟು. ಆ ಟೈಮಲ್ಲಿ ಈ ಸ್ಕ್ಯಾಮ್ ಮಾಡ್ಬಿಟ್ಟು ಹೋಗ್ತಾರೆ ಒಂಚೂರು ಏಮಾರಿದ್ರು. ಸೊ ಅದ್ ಹೆಂಗ್ ಮಾಡ್ತಾರೆ, ಏನ್ ಮಾಡ್ತಾರೆ ಎಲ್ಲ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಹಾಗಾಗಿ ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ, ಪೂರ್ತಿ ವಿಡಿಯೋ ನೋಡಿ. ಫಸ್ಟ್ ಪಾರ್ಟ್ ಆಫ್ ದಿ ವಿಡಿಯೋದಲ್ಲಿ ಏನ್ ಸ್ಕ್ಯಾಮ್ ಆಯ್ತು ನನ್ನ ಜೊತೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೆಕೆಂಡ್ ಪಾರ್ಟ್ ಆಫ್ ದಿ ವಿಡಿಯೋದಲ್ಲಿ ನಾನು ಯಾರು ನನಗೆ ಸ್ಕ್ಯಾಮ್ ಮಾಡಿದ್ರು ಅವ್ರ ನಂಬರ್ ಇದೆ, ಅವ್ರು ಮಾಡಿ ತಪ್ಪಾ ಸರಿನಾ ಅಂತ ಅವ್ರಿಗೆ ಕೇಳ್ತೀನಿ ನಾನು. ಅವ್ರು ಯಾವ ತರ ಅದಕ್ಕೆ ಆನ್ಸರ್ ಮಾಡ್ತಾರೆ, ಅದನ್ನ ಯಾವ ತರ ಟರ್ನ್ ಮಾಡ್ತಾರೋ ಇಲ್ಲ ಅಂದ್ರೆ ಒಪ್ಕೋತಾರೋ ಅವ್ರು ಮಾಡಿದ ತಪ್ಪನ್ನ, ಅದನ್ನು ಕೂಡ ಈ ವಿಡಿಯೋದಲ್ಲಿ ನೋಡಬಹುದು. ಭಾರತ್ ಗ್ಯಾಸ್ ಏಜೆನ್ಸಿ ಅವರು ಯಾವುದೇ ಎಂಪ್ಲಾಯ್ ಆಗಿರ್ಬೋದು, ನನ್ನ ಈ ವಿಡಿಯೋ ನೋಡ್ತಿದ್ರೆ ಇಲ್ಲ ಯಾವುದೇ ಹೈಯರ್ ಅಥಾರಿಟೀಸ್ ಆಗಿರ್ಬೋದು, ನೀವು ಸೊ ನನ್ನ ವಿಡಿಯೋ ನೋಡ್ತೀರಾ, ನಿಮ್ಗೆ ಏನೇ ಡೀಟೇಲ್ಸ್ ಬೇಕು ಇದ್ರ ಬಗ್ಗೆ ಅಂತ ಅಂದ್ರೂ ಕೆಳಗಡೆನೆ ನನ್ನ ಇಮೇಲ್ ID ಕೊಡ್ತೀನಿ, ನೀವು ನನಗೆ ಮೇಲ್ ಮಾಡ್ಬೋದು. ಇದಕ್ಕೆ ಸಂಬಂಧಪಟ್ಟ ಡೀಟೇಲ್ಸು ಪ್ರತಿಯೊಂದು ನಾನು ನಿಮಗೆ ಕೊಡೋದಕ್ಕೆ ರೆಡಿ ಇದ್ದೀನಿ, ಕೋಆಪರೇಟ್ ಮಾಡಕ್ಕೆ ರೆಡಿ ಇದ್ದೀನಿ. ಈ ತರ ಸ್ಕ್ಯಾಮ್ ಮತ್ತೆ ಆಗಬಾರ್ದು. ನಾ ಪ್ರೀವಿಯಸ್ ಬಿಲ್ಲು ಓಕೆನಾ, ಗ್ಯಾಸ್ ಪರ್ಚೇಸ್ ಮಾಡಿರೋದು, ಸೊ ಯಾವ ಏಜೆನ್ಸಿಯಿಂದ ನಾವು ಪರ್ಚೇಸ್ ಮಾಡಿದೀವಿ ಅಂತ ಏಜೆನ್ಸಿದು ಒಂದು ಬಿಲ್ ಕೊಡ್ತಾರಲ್ಲ, ಸೊ ಆ ಎಲ್ಲೇ ಮೇಲ್ಗಡೆ ಏಜೆನ್ಸಿ ಡೀಟೇಲ್ಸು ಪ್ಲಸ್ ಅದ್ರ ಜೊತೆಗೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಇದೆ. ಸೊ ಅದೇ ನಂಬರ್ಗೆ ನಾನು ಫೋನ್ ಮಾಡ್ತೀನಿ. ಫೋನ್ ಮಾಡ್ಬಿಟ್ಟು ಕೇಳ್ಕೊಳ್ಳೋಣ, ಫಸ್ಟ್ ತಿಳ್ಕೊಳ್ಳೋಣ ಅವ್ರ ಕಡೆಯಿಂದನೇ ಬಂದಿರೋದಾ ಇನ್ಸ್ಪೆಕ್ಷನ್ ಹೆಸರಲ್ಲಿ ಅಂದ್ಬಿಟ್ಟು. ಇಲ್ಲ ಅಂದ್ರೆ ಈ ವಿಡಿಯೋ ಒಂದ್ಸರಿ ಅಪ್ಲೋಡ್ ಆದ್ಮೇಲೆ ಅವ್ರು ಚೇಂಜ್ ಮಾಡ್ಬಿಡ್ತಾರೆ, ಇಲ್ಲ ನಮ್ಮ ಕಡೆಯವರೆಲ್ಲ ಯಾರೋ ಬಂದಿದ್ದಾರೆ, ಸೊ ಇವ್ರು ಏಮಾರ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನ ಚೇಂಜ್ ಕೂಡ ಮಾಡ್ಬಿಡ್ತಾರೆ. ಹಲೋ ಹಲೋ ಸರ್, ನಮಸ್ಕಾರ. ಇದು ಗ್ಯಾಸ್ ಏಜೆನ್ಸಿನಾ? ಹಾ ಸರ್. ಸರ್, ನಿಮ್ ಕಡೆಯಿಂದ ಒಬ್ರು ಗ್ಯಾಸ್ ಇನ್ಸ್ಪೆಕ್ಷನ್ ಅಂತ ಬಂದಿದ್ದಾರೆ, ನಿಮ್ ಕಡೆಯವ್ರೇನೋ ಅಂತ ಒಬ್ರು ಮಾಡ್ತಿದ್ದಾರೆ, ಅಂದ್ಬಿಟ್ಟು ಒಬ್ರು ಮಾಡ್ತಿದ್ದಾರೆ. ಅವರೇ ಬಂದಿರೋದು? ಸರಿ Okay. ಸರ್, ಆಯ್ತು, ಕನ್ಫರ್ಮ್ ಮಾಡ್ಕೊಬೇಕಿತ್ತು, ಅದಕ್ಕೆ ಕಾಲ್ ಮಾಡಿದೆ ಸರ್. ಆಯ್ತು, ಥ್ಯಾಂಕ್ ಯು. ಹಾ ಸರ್. ಅವರೇ ಹೆಸರು ಕೂಡ ಮೆನ್ಷನ್ ಮಾಡಿದ್ರು, ಇಬ್ಬರ ಹೆಸರನ್ನ. ಅದ್ರಲ್ಲಿ ಒಬ್ರು ನಮ್ಮ ಮನೆಗೆ ಬಂದಿದ್ದು. ಸೀದಾ ಪಾಯಿಂಟ್ ಬಂದ್ಬಿಡ್ತೀನಿ, ಏನ್ ನಡೀತು, ಯಾವ ತರ ಸ್ಕ್ಯಾಮ್ ನಡೀತು ಅಂತ. ಮೊನ್ನೆ ನಮ್ಮ ಮನೇಲಿ ಪೂಜೆ ಇತ್ತು. ಡೇಟ್ ಬಂದ್ಬಿಟ್ಟು 23ನೇ ತಾರೀಕು 4ನೇ ತಿಂಗಳು 2024. ಆ ಮನುಷ್ಯ ನಮ್ಗೆ ಕೊಟ್ಟಿರುವಂತಹ ರೆಸಿಪ್ಟ್, ಇದ್ರದ್ದೊಂದು ಫೋಟೋ ಹೊಡೆದ್ಬಿಟ್ಟು ಇಲ್ಲಿ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಸೊ ಲೆಫ್ಟ್ ಸೈಡ್ ಅಲ್ಲಿ ನಮ್ಮ ಕಸ್ಟಮರ್ ID ಮತ್ತೆ ಡೇಟ್, ಹೆಸರು, ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಇದೆ. ಸೊ ಅದನ್ನ ಮಾತ್ರ ಬ್ಲರ್ ಮಾಡಿರ್ತೀನಿ. ಈ ಗ್ಯಾಸ್ ನ ಇನ್ಸ್ಪೆಕ್ಷನ್ ಮಾಡ್ಬೇಕು ನಾವು ಅಂತ ಅಂದ್ಬಿಟ್ಟು ಬಂದ್ರು. ಸರಿ ಆಯ್ತು, ಇನ್ಸ್ಪೆಕ್ಷನ್ ಮಾಡ್ಲಿ ಅಂತ ಕರೆದ್ವಿ. ಒಳಗಡೆ ಬಂದು ನೋಡಿದ್ರು. ಸೊ ನಾವೇನ್ ವೈರ್ ಯೂಸ್ ಮಾಡಿರ್ತೀವಿ, ವೈರ್ ಇಲ್ಲ ಪೈಪ್, ಓಕೆನಾ, ವೈರ್ ಅಲ್ಲ ಪೈಪು, ಗ್ಯಾಸ್ ಇಂದ ನಮ್ಮ ಸ್ಟವ್ಗೆ, ಅದು ಒಂದು ಲಿಮಿಟೆಡ್ ಟೈಮ್ ಮಾತ್ರ ಯೂಸ್ ಮಾಡ್ಬೇಕಂತೆ, ಅದಾದ್ಮೇಲೆ ಎಕ್ಸ್ಪೈರ್ ಆಗುತ್ತಂತೆ. ಅದ್ರ ಮೇಲೆ ಮೆನ್ಷನ್ ಮಾಡಿರ್ತಾರೆ ಎಕ್ಸ್ಪೈರಿ ಡೇಟ್ ಏನು ಅಂತ ಅಂದ್ಬಿಟ್ಟು. ಸೊ ನಮ್ಮ ಗ್ಯಾಸ್ಗೆ ಯೂಸ್ ಮಾಡ್ತಿದ್ದ ಪೈಪು ಎಕ್ಸ್ಪೈರ್ ಆಗಿತ್ತು. ಸೊ ಹಾಗಾಗಿ ಇದನ್ನ ಚೇಂಜ್ ಮಾಡಬೇಕು ಸರ್, ಫಾರ್ ಸೇಫ್ಟಿ ರೀಸನ್ಸ್ ಅಂತ ಅವ್ರು ಹೇಳಿದ್ರು. ಹೌದು, ಸೇಫ್ಟಿ ತುಂಬಾ ಇಂಪಾರ್ಟೆಂಟು, ಅದ್ರಲ್ಲಿ ನಾವಿಲ್ಲ ಅಂತ ಹೇಳಿಲ್ಲ. ಸರಿ ಸರ್, ಆಯ್ತು, ಚೇಂಜ್ ಮಾಡಿ ಅಂತ. ನಮ್ಮನೆಗೆ 2 ಪೈಪ್ ಬೇಕಾಯ್ತು. ಯಾಕಪ್ಪ ಅಂತ ಹೇಳಿದ್ರೆ ನಮ್ಮ ಸಿಲಿಂಡರ್ ಹೊರಗಡೆ ಇರೋದು. ಸೊ ಆ ಸಿಲಿಂಡರ್ ಇಂದ ಒಂದು ಪೈಪ್ ಜಾಯಿನ್ ಆಗ್ಬೇಕಾಗುತ್ತೆ ಆ ಕನೆಕ್ಷನ್ಗೆ. ಮನೆಗೆಲ್ಲ ಕನೆಕ್ಷನ್ ಕೊಟ್ಟಿರ್ತಾರಲ್ಲ ಗ್ಯಾಸ್ ಅಲ್ಲಿ ಕನ್ಸ್ಟ್ರಕ್ಷನ್ ಟೈಮಲ್ಲಿ, ಸೊ ಅದು ಕನೆಕ್ಟ್ ಆಗಕ್ಕೆ ಒಂದು ಪೈಪು, ಪ್ಲಸ್ ಆ ಗೋಡೆ ಒಳಗಿರೋ ಪೈಪ್ ಏನಿರುತ್ತೆ ಕನ್ಸ್ಟ್ರಕ್ಷನ್ ಟೈಮಲ್ಲಿ ಇನ್ಸ್ಟಾಲ್ ಮಾಡಿರ್ತೀವಲ್ಲ, ಸೊ ಆ ಪೈಪ್ ಇಂದ ಕಿಚನ್ ಇಂದ ನಮ್ಮ ಸ್ಟವ್ಗೆ ಕನೆಕ್ಟ್ ಆಗೋದಕ್ಕೆ ಇನ್ನೊಂದು ಪೈಪು. ಸೊ ಟೋಟಲ್ ಆಗಿ 2 ಪೈಪ್ ನಾವು ಯೂಸ್ ಮಾಡಬೇಕಾಗಿತ್ತು. ಸೊ 2 ಪೈಪು ಎಕ್ಸ್ಪೈರ್ ಆಗಿತ್ತು, ರೀಪ್ಲೇಸ್ ಮಾಡಬೇಕು ಅಂದ್ರು. ಸರಿ ಆಯ್ತು ಅಂದೆ. ಮನೇಲಿ ಪೂಜೆ ಇತ್ತು, ಗೆಸ್ಟ್ಗಳು ಬಂದಿದ್ರು, ಬಡಿಸ್ತಾ ಇದ್ವಿ ಊಟನ. ಸೊ ಹಾಗಾಗಿ ಆದಷ್ಟು ಬೇಗ ಕ್ಲಿಯರ್ ಆದ್ರೆ ಸಾಕು, ಮುಗಿಸ್ಕೊಂಡು ಹೋದ್ರೆ ಸಾಕು ಅವರು ಅನ್ನೋ ಇಂಟೆನ್ಷನ್ ಅಲ್ಲಿ ನಾವು ಇದ್ವಿ. 2 ಪೈಪ್ ಚೇಂಜ್ ಮಾಡಬೇಕು ಅಂತ ಹೇಳಿದ್ರು. ಆಯ್ತು, ಚೇಂಜ್ ಮಾಡಿ, ಅದನ್ನು ಎಷ್ಟು ಕಾಸ್ಟ್ ಅಂತ ಕೇಳಿ 200 ರೂಪಾಯಿ ಒಂದು ಪೈಪಿಗೆ ಅಂತ ಅಂದ್ರು. ಸರಿ ಆಯ್ತು, ಅದನ್ನು ಚೇಂಜ್ ಮಾಡಿಸಿದ್ವಿ. ಟೋಟಲ್ ಆಗಿ ಎಷ್ಟಾಯ್ತು ಇಲ್ಲಿ ನೀವು ನೋಡ್ತಿರ್ಬೋದು, ಈ ರೆಸಿಪ್ಟ್ ನ ಸ್ಕ್ರೀನ್ ಶಾಟ್. ಸೊ ಕೆಳಗಡೆನೆ ಕೊಟ್ಟಿದ್ದಾರೆ 200 ರೂಪಾಯಿ ಪ್ಲಸ್ GST ಈಕ್ವಲ್ಸ್ ಟು, ಅದು 36 ರೂಪಾಯಿ GST ಇದೆ. ಸೊ 236 ರೂಪಾಯಿ ನಾವು ಪೇ ಮಾಡಬೇಕು, ಪ್ಲಸ್ 200 ರೂಪಾಯಿ 2 ಪೈಪ್ಗೆ, ಸೊ 400 ರೂಪಾಯಿ. ಟೋಟಲ್ ಆಗಿ 650 ರೂಪಾಯಿ ನಾನು ಪೇ ಮಾಡಿರೋದು. ಇನ್ನೂ 15 ರೂಪಾಯಿ ಜಾಸ್ತಿ ಏನಕ್ಕಪ್ಪ ಅಂತ ಹೇಳಿದ್ರೆ, ಅವ್ರು ನನಗೆ ಸರ್ ಪೈಪ್ ಚೇಂಜ್ ಮಾಡಿದಕ್ಕೆ ಇನ್ನೊಂದು 15 ರೂಪಾಯಿ ಆದ್ರೂ ನನಗೆ ಕೊಡಲ್ವಾ ಅಂತ ಕೇಳಿದ್ರು. ಸರಿ, ವಯಸ್ಸಾಗಿದೆ, ಅವ್ರ ವಯಸ್ಸು ಆಲ್ಮೋಸ್ಟ್, ಅವ್ರು ಕೇಳಿದೆ ನಾನು, ಈ ವಯಸ್ಸಲ್ಲಿ ಈ ತರ ಮನೆ ತಿರುಗ್ತಾ ಇದ್ದೀರಲ್ಲ ನೀವು, ಎಷ್ಟು ನಿಮ್ಗೆ ವಯಸ್ಸು ಅಂತ. 48 ವರ್ಷನ 50 ವರ್ಷನ ಏನೋ ಹೇಳಿದ್ರು ಅವರು. ಸೊ ಹತ್ರ ಆಗಿದೆ ಅಂತ. ಸೊ ಆ ವಯಸ್ಸಲ್ಲಿ ಮಾಡ್ತಾರಲ್ಲ ಅಂತ ಹಂಬಲ್ ಆಗಿ ತುಂಬಾ ಗೌರವದಿಂದ ಅವ್ರನ್ನ ಟ್ರೀಟ್ ಮಾಡ್ಬಿಟ್ಟು ಕಳ್ಸಿದ್ದಕ್ಕೆ ಯಾವ ತರ ನಮ್ಗೆ ಟೋಪಿ ಹಾಕಿದ್ರು ಅಂತ ಹೇಳ್ತೀನಿ ಕೇಳಿ. ಸೊ 650 ರೂಪಾಯಿ ಪೇ ಮಾಡಬೇಕು ಅಂದ್ರು. ಸರಿ ಆಯ್ತು ತಗೊಳ್ಳಿ ಅಂತ ಅಂದ್ಬಿಟ್ಟು 650 ರೂಪಾಯಿ ಫೋನ್ ಪೇ ಮಾಡ್ತೀನಿ ಅಂತ ಫೋನ್ ಪೇ ಮಾಡ್ತೀನಿ. ಆ ಫೋನ್ ಪೇ ಮಾಡೋ ಸ್ಕ್ರೀನ್ ಶಾಟ್ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರುತ್ತೆ. ಅವತ್ತು ಪೂಜೆ ಎಲ್ಲ ಮುಗಿದ್ಮೇಲೆ ಗೆಸ್ಟ್ ಎಲ್ಲ ಹೋದ್ಮೇಲೆ ನಮ್ಮ ಮನೆಯಿಂದ ಸರಿ ಒಂದ್ಸರಿ ನೋಡೋಣ ಈ ರೆಸಿಪ್ಟ್ನ ಅಂತ ಹೇಳ್ಬಿಟ್ಟು ನಾನು ಈ ರೆಸಿಪ್ಟ್ ತಗೊಂಡು ಓದಕ್ ಸ್ಟಾರ್ಟ್ ಮಾಡಿದೆ, ಏನೇನ್ ಮಾಡಿದ್ದಾರೆ ಅಂತ. ಸೊ ನೀವು ನೋಡ್ತಿರ್ಬೋದು, ಕ್ವಶನ್ಸ್ಗಳಿರ್ತವೆ, ಅದಕ್ಕೆ ಆನ್ಸರ್ ಮಾಡಬೇಕು, ಅವ್ರು ಟಿಕ್ ಮಾಡಬೇಕು.
ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಇದೆ ಏನಂತ, ಇಸ್ ದ ಟ್ಯೂಬ್ ಓಲ್ಡರ್ ದೆನ್ 60 months ಫ್ರಮ್ ದ ಡೇಟ್ ಆಫ್ ಮ್ಯಾನುಫ್ಯಾಕ್ಚರಿಂಗ್. 60 months ಅಂದ್ರೆ 5 ವರ್ಷ, 5 ವರ್ಷಕ್ಕಿಂತ ಜಾಸ್ತಿ ಏಜ್ ಆಗಿದೆಯಾ ಟ್ಯೂಬ್ಗೆ ನಾವು ಯೂಸ್ ಮಾಡ್ತಿರೋದು ಕಸ್ಟಮರು ಅಂತ ಕ್ವಶನ್ ಇದೆ. ಅವರು ಫಸ್ಟ್ ಎಸ್ ಅಂತ ಹಾಕಿದ್ದಾರೆ, ಓಕೆನಾ, ನೋಡ್ತಿರ್ಬೋದು ಅಲ್ಲಿ ಸ್ಕ್ರಾಚ್ ಮಾಡ್ಬಿಟ್ಟು ನೋ ಅಂತ ಹಾಕಿದ್ದಾರೆ. ಸ್ಕ್ರಾಚ್ ಮಾಡ್ಬಿಟ್ಟು ನೋ ಅಂತ ಹಾಕಿದ್ದಾರೆ. ಫಸ್ಟ್ ಎಸ್ ಅಂತ ಟಿಕ್ ಮಾಡಿದ್ದವರು, ಅಂದ್ರೆ ಎಸ್ ಅಂತ ಟಿಕ್ ಮಾಡಿ ನಾವು ರೀಪ್ಲೇಸ್ ಮಾಡಿದೀನಿ ಅಂತ ಅರ್ಥ ಅವರು ಟ್ಯೂಬ್ನ. ಇಲ್ಲಿ ನೋ ಅಂತ ಹಾಕಿರೋದು ಟಿಕ್ ಮಾಡಿರೋದು ಏನಂದ್ರೆ ನಾವು ಆಲ್ರೆಡಿ ಚೆನ್ನಾಗಿರೋ ಟ್ಯೂಬೇ ಅಂದ್ರೆ ಎಕ್ಸ್ಪೈರಿ ಡೇಟ್ ಗಿಂತ ಒಳಗಡೆ ಇರೋ ಟ್ಯೂಬ್ನೇ ನಾವು ಉಪಯೋಗಿಸ್ತಾ ಇದೀವಿ. ಸೊ ಹಾಗಾಗಿ ರೀಪ್ಲೇಸ್ಮೆಂಟ್ ಅವಶ್ಯಕತೆ ಇಲ್ಲ ಅನ್ನೋದು ಇದರ ಅರ್ಥ, ಅವ್ರು ನೋ ಅಂತ ಟಿಕ್ ಮಾಡಿರೋದು. ಸೊ ಅದರ ಅರ್ಥ ಏನು, ನಮ್ಮ ಮನೇಲಿ ಅವ್ರು ರಿಪ್ಲೇಸ್ ಮಾಡಿಲ್ಲ ಅಂತ. ಸೊ ಏನ್ ಅಡ್ಜಸ್ಟ್ಮೆಂಟ್ಸ್ ಇದಾವೋ ಏನಿದೆಯೋ ಗೊತ್ತಿಲ್ಲ ಅವ್ರ ಮಧ್ಯೆ. ಅವ್ರೇನ್ ಲೆಕ್ಕ ಕೊಡ್ಬೇಕೋ ಬೇಡವೋ ಅವ್ರ ಏಜೆನ್ಸಿ ಅವ್ರಿಗೆ, ಎಷ್ಟು ಪೈಪ್ ಹಾಕಿದ್ದಾರೆ ಇಲ್ಲ ಎಷ್ಟು ಪೈಪ್ ಅವ್ರು ತಗೊಂಡ್ಬಂದಿದ್ದಾರೆ ಗೊತ್ತಿಲ್ಲ ನನಗಂತೂ. ನಮ್ಮನೇಲಿ 2 ಪೈಪ್ ಯೂಸ್ ಮಾಡ್ಬಿಟ್ಟು ಪೈಪೇ ರಿಪ್ಲೇಸ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಟಿಕ್ ಹಾಕಿದ್ದಾರೆ. ಬಟ್ ನಮ್ಮ ಹತ್ರ 400 ರೂಪಾಯಿ ಇಸ್ಕೊಂಡು ಹೋಗಿದ್ದಾರೆ ಪೈಪ್ ಹೆಸರಲ್ಲಿ. ಏನಿವೆ ಇರ್ಲಿ, ಅವ್ರಿಗೆ ಫೋನ್ ಮಾಡೋಣ, ಯಾರು ಬಂದಿದ್ರು ಇನ್ಸ್ಪೆಕ್ಷನ್ಗೆ. ಓಕೆ, ಹಿಂಗ್ ಆಗ್ತಾ ಇದೆ. ಹಲೋ ಹಲೋ ಸರ್, ರಾಜಣ್ಣ ಅವರಾ? ಹೇಳಿ ಸರ್. ಸರ್ ನಮಸ್ಕಾರ. ಮೊನ್ನೆ ನೀವೇ ತಾನೇ ಬಂದಿದ್ದು ಇನ್ಸ್ಪೆಕ್ಷನ್ಗೆ? ಏನ್ ಹೆಸರು ಹೇಳಿ ಸರ್. ಗಗನ್ ಹೇಳಿ ಸರ್. ಇವಾಗ ಗೊತ್ತಾಯ್ತಲ್ಲ ನಾನು? ಇವಾಗ ಗೊತ್ತಾಯ್ತು ಸರ್. ಓಕೆ ಓಕೆ, ಏನಿಲ್ಲ ಸರ್, ಇದು ನೀವು ನಂತರ ದುಡ್ಡು ಕಟ್ಟಿಸ್ಕೊಂಡ್ರಲ್ಲ ಇನ್ಸೂರೆನ್ಸ್ ಅಂದ್ಬಿಟ್ಟು, ಅದ್ ಇನ್ಸೂರೆನ್ಸ್ ಕಾಪಿ ಅದು ಕೊಟ್ಟೇ ಇಲ್ಲ? ಒಂದ್ ಕಾಪಿ ಕೊಟ್ಟಿದ್ದೀನಲ್ಲ ಸರ್ ನಿಮಗೆ. ಇದು ಇನ್ಸ್ಪೆಕ್ಷನ್ ಫಾರ್ಮ್ ಅಲ್ವಾ ಸರ್, ಇನ್ಸೂರೆನ್ಸ್ ಅಲ್ಲ? ಅದ್ರ ಕೆಳಗಡೆ ಅಪಘಾತ ವಿಮೆ ಅಂತ ಬರ್ದಿರುತ್ತೆ ನೋಡಿ ಸರ್. ಓಕೆ, ಈಗ ಬರ್ತೀನಿ, ಇಲ್ಲಿ ಇರಿ, ನಾನು ಇನ್ನೊಂದು 10 ನಿಮಿಷ ಬಿಟ್ಟು ಅಲ್ಲಿಗೆ ಬರ್ತೀನಿ. ಅವ್ರು ಹೇಳ್ದಂಗೆನೆ 2 ಅವರ್ ಬಿಟ್ಬಿಟ್ಟು ಬಂದ್ರು. ಸೊ ಅವ್ರು ಇಲ್ಲೆಲ್ಲ ಹತ್ರದಲ್ಲಿ ಇದ್ರು ಅನ್ಸುತ್ತೆ. ಫೋನಲ್ಲಿ ಮಾತಾಡ್ಲಿಲ್ಲ ಅವ್ರು, ಏನಕ್ಕೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಎನಿವೆ ಅವ್ರು ಬಂದ ತಕ್ಷಣ ಕೇಳಿದೆ ನಾನು, ಸೊ ಈ ತರ ಇಲ್ಲಿ ಕೇಳಿರೋ ಕ್ವೆಶ್ಚನ್ಗೆ ನೀವು ನೋ ಅಂತ ಟಿಕ್ ಮಾಡಿದ್ದೀರಾ, ಆಕ್ಚುಲಿ ಅದು ನೋ ಅಂತ ಟಿಕ್ ಮಾಡಿದ್ರೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದೆ ಅವ್ರಿಗೆ, ರಿಪ್ಲೇಸ್ ಮಾಡಿಲ್ಲ ಅಂತ ಅಲ್ವಾ ಅರ್ಥ ಅಂತ ಎಲ್ಲ. ಸೊ ಅವ್ರು ಒಪ್ಲಿಲ್ಲ, ಅವ್ರು ಇಲ್ಲ ನಾನು ಇದು ಹೆಂಗಿದೆಯೋ ಹಂಗೆ ಕರೆಕ್ಟಾಗಿ ಮಾಡಿದ್ದೀನಿ ಅಂತ ಅಂದ್ರು. ಸರಿ, ಅದ್ರ ಮೇಲೆ ಅವ್ರ ಹತ್ರ ವಾದ ಮಾಡೋದಕ್ಕಾಗೋದಿಲ್ಲ. ಇಲ್ಲಿ ಏನಂತ ಇದೆ ಅಂದ್ರೆ, ಬಳಸಿರುವ ಟ್ಯೂಬು ದಿನಾಂಕದಿಂದ ಆ ಡೇಟ್ ಇಂದ 60 ತಿಂಗಳಂದ್ರೆ 5 ವರ್ಷದಿಂದ ಹಳೆಯದಾಗಿದೆಯಾ? ಹೌದು, ಹಳೇದಾಗಿದೆಯೇ ಅಂದ್ರೆ ಹಳೇದಾಗಿದೆ, ಅವಾಗ ನಾವು ಇಲ್ಲಿ ಚೇಂಜ್ ಮಾಡ್ತೀವಿ. ಏನಂತ? ಇಲ್ಲಿ ಇದು ಹಳೇದಾಗಿಲ್ಲ, ಹೊಸದು ಚೇಂಜ್ ಮಾಡಿದೀವಿ ಅಂತ ಇಲ್ಲ ಅಂತ ಬರ್ದಿರ್ತೀವಿ ನಾವು. ಇಲ್ಲಿ ಇದ್ರಲ್ಲಿ ಏನಿದೆಯೋ ಅದ್ರ ಪ್ರಕಾರ ಹೌದಾ? ಕರೆಕ್ಟಾ? ನೀವು ಮಾಡಿರೋದು ಕರೆಕ್ಟಾ ಸರ್? 2 ಪೈಪ್ ಚೇಂಜ್ ಮಾಡಿದ್ರಿ ಅಲ್ಲ ನಮ್ಮ ಮನೆಯಲ್ಲಿ, ಆ 2 ಪೈಪ್ಗೆ ಬಿಲ್ ಏನಾದ್ರು ಕೊಟ್ರ, ಇನ್ವಾಯ್ಸ್ ಕೊಟ್ರ ನಮ್ಗೆ? ಅದು ಹಿಂದ್ಗಡೆ ಬರ್ದಿರ್ತೀವಲ್ಲ. ಎಲ್ಲಿ? ಯಾವ್ದ್ರ ಹಿಂದ್ಗಡೆ ಮೆನ್ಷನ್ ಆಗಿರುತ್ತೆ. ಯಾವ್ದ್ರ ಹಿಂದ್ಗಡೆ ಸರ್? ಟ್ಯೂಬು 200 400, ಅದೇ ಇನ್ಸ್ಪೆಕ್ಷನ್ಗೆ 236, ನನಗೆ 15 ರೂಪಾಯಿ. ಅದು ಸರಿ ಸರ್, ಅದೆಲ್ಲಿ ಸರ್ ನನಗೆ? ಅದ್ರ ಹಿಂದೆ ಮೆನ್ಷನ್ ಮಾಡಿ, ಅದು ಫಾರಂ ಕೊಡಿ ಸರ್. ಅದರಿಂದ ಅದು ಬೇಡ ನನಗೆ GST ಇನ್ವಾಯ್ಸ್ ಬೇಕು. ಇದ್ರ ಏನು ಕೊಡಲ್ಲ, ನೀವು ಚೇಂಜ್ ಮಾಡೇ ಇಲ್ಲ ಅಂತ ಅನ್ಕೋತೀವಲ್ಲ, ಹಂಗ್ ಬರಲ್ಲ. ಆತರ ನಾವೀಗ ಇಲ್ಲ, ನಾನು ನಿಮ್ದು ತಪ್ಪು ಅಂತ ಹೇಳ್ತಾ ಇಲ್ಲ, ಇಲ್ಲ ನಾನು ಇದೇನು ಜಡ್ಜ್ ಮಾಡ್ತಾ ಇಲ್ಲ. ನಿಮ್ಮ ಪ್ರೊಸೀಜರು ನಾನು ಈ ಸಮಾಜನ ಅರ್ಥ ಮಾಡ್ಕೊಂಡಿರೋ ಪ್ರಕಾರ ನಿಮ್ಗೆ ಏನೋ ದುಡ್ಡು ಕೊಟ್ಬಿಟ್ಟು ಏನೋ ಪರ್ಚೇಸ್ ಮಾಡ್ತೀನಿ ಅಂದ್ರೆ ನೀವು ವಿತ್ ಬಿಲ್ಲು ಏಜೆನ್ಸಿ ಕಡೆಯಿಂದ ಬಂದಿದ್ರ ಆಮೇಲೆ ವಿತ್ ಬಿಲ್ಲು ಈ ತರ ಚೇಂಜ್ ಮಾಡಿದೀವಿ ಅಂತ ಫಾರ್ಮ್ ಕೊಡ್ಬೇಕಲ್ವಾ? ಅದ್ ನೀವು ಕೊಟ್ರಾ? ಇಲ್ಲ, ನೀವು ಬರೀ ಆ ಡೇಟ್ ನೋಡ್ಕೋ, ಆ ಡೇಟ್ ನೋಡ್ಕೋ, ಎಕ್ಸ್ಪೈರಿ ಆಗಿದ್ರೆ ಚೇಂಜ್ ಮಾಡ್ತೀವಿ, ಮತ್ತೆ ನಮಗೆ ಅದೇ ಡೇಟ್ ತೋರಿಸ್ಬಿಟ್ಟು ಹಿಂದ್ಗಡೆ ಬರಿತೀವಿ ಸರ್. ಹಿಂದ್ಗಡೆ ಬೇಡ ಸರ್ ನನಗೆ ಬರೆಯೋದು, ಹಿಂದ್ಗಡೆ ನಾನು ಬರ್ಕೋತೀನಿ. ನಾನು ಇನ್ನೇನಾದ್ರು ಬರ್ಕೊಂಡ್ಬಿಟ್ಟು ನಿಮ್ಗೆ ಹೇಳಿದ್ರೆ ಅದು ನೀವು ಜವಾಬ್ದಾರಿ ತಗೋತೀರಾ? ನಾನು ಇಲ್ಲಿ ಓದಿರೋದು ನಿಮಗೂ ಕೂಡ ಸ್ಕ್ರೀನ್ ಶಾಟ್ ತೋರಿಸ್ತಾ ಇದ್ದೀನಿ. ಅದ್ರ ಪ್ರಕಾರ ಅವರು ಎಸ್ ಅಂತ ಟಿಕ್ ಮಾಡಬೇಕಾಗಿತ್ತು, ಅಂದ್ರೆ ಎಕ್ಸ್ಪೈರ್ ಆಗಿದೆ ಅಂತ. ಎಕ್ಸ್ಪೈರ್ ಆಗಿದೆ ಅಂದ್ರೆ ರಿಪ್ಲೇಸ್ ಮಾಡಿದ್ದಾರೆ ಅಂತ. ರಿಪ್ಲೇಸ್ ಮಾಡಿದ್ರೆ ನಾನು ದುಡ್ಡು ಕೊಟ್ಟಿದ್ದೀನಿ ಅಂತ ಅರ್ಥ. ದುಡ್ಡು ಕೊಟ್ಟಿದ್ರೆ ಅವ್ರು ನನಗೆ ಬಿಲ್ಲು ಕೊಡಬೇಕಾಗಿತ್ತು, ನನ್ನ ಎಕ್ಸ್ಪೆಕ್ಟೇಷನ್ ಅದು. ಬಟ್ ಬಿಲ್ ಕೊಟ್ಟಿಲ್ಲ ಅಂದ್ರು ಅಟ್ಲೀಸ್ಟ್ ಇಲ್ಲಾದ್ರೂ ಎಕ್ಸ್ಪೈರ್ ಆಗಿತ್ತು ಅಂತ ಟಿಕ್ ಮಾಡಬೇಕಾಗಿತ್ತು. ಬಟ್ ಇಲ್ಲಿ ಎಕ್ಸ್ಪೈರ್ ಆಗಿಲ್ಲ ಅಂತ ಟಿಕ್ ಮಾಡಿದ್ದಾರೆ, ಇದ್ ಕಡೆ ರಿಪ್ಲೇಸ್ ಮಾಡಿದ್ದಾರೆ, ದುಡ್ಡು ಇಸ್ಕೊಂಡಿದ್ದಾರೆ, ಬಿಲ್ಲು ನನಗೆ ಕೊಟ್ಟಿಲ್ಲ. ಸೊ ಅಟ್ಲೀಸ್ಟ್ ಬಿಲ್ ಕೊಟ್ಟಿದ್ರೆ ಅವರು ಆ ಟೈಮಲ್ಲಿ ಬಿಡು ಅಂತ ಸುಮ್ಮನೆ ಆಗ್ಬೋದಾಗಿತ್ತು. ಸೊ ಅದನ್ನ ಹೇಳ್ದೆ, ಅವ್ರು ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ. ಇರಲಿ, ನಾನು ಅವ್ರ ಹತ್ರ ಫೈಟ್ ಮಾಡೋಕ್ಕೂ ಆಗಲ್ಲ, ಬಿಕಾಸ್ ಆಲ್ರೆಡಿ ನಾನು ದುಡ್ಡು ಪೇ ಮಾಡಿದ್ದೀನಿ. ಎಲ್ಲೋ ಹಿಂದ್ಗಡೆ ಬರ್ದಿದ್ದೀನಿ ಅಂದರು. ಸೊ ಹಿಂದ್ಗಡೆ ನೋಡ್ರಿ, ಪೇಪರ್ ನಾನೇ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ಏನೂ ಬರ್ದಿಲ್ಲ. ಆ್ಯಂಡ್ ಇದು ಅದೇ ಸೇಮ್ ಪೇಪರ್ ನೋಡ್ರಿ, ಸೇಮ್ ಪೇಪರು, ಯಾವುದು ಬೇರೆ ಪೇಪರ್ ಅಲ್ಲ. ಸೊ ಇಲ್ಲಿ ಮೇಲ್ಗಡೆ ID ಗಿಡಿ ಎಲ್ಲ ಇದೆ, ಅದಕ್ಕೋಸ್ಕರ ಕ್ಲೋಸ್ ಮಾಡ್ಕೊಂಡಿದ್ದು. ಅದ್ರಲ್ಲೂ ರೀಪ್ಲೇಸ್ ಮಾಡಿದ ರೀಸನ್ ಏನು ಅಂತ ಹೇಳಿದ್ರೆ, ಅವ್ರ ಕಂಡೀಷನ್ ಬೇರೆ ಹೇಳಿದ್ರು. 236 ರೂಪೀಸ್ ಏನು ಪೇ ಮಾಡ್ತಿದೀವಿ, ಅದು ಇನ್ಸೂರೆನ್ಸ್ಗೆ ಅಂತ ಪೇ ಮಾಡ್ತಿರೋದು. ಆ ಇನ್ಸೂರೆನ್ಸ್ ಕ್ಲೇಮ್ ಆಗಬೇಕು, ಬೈ ಚಾನ್ಸ್ ಏನಾದ್ರು ಬರ್ಸ್ಟ್ ಗಿಸ್ಟ್ ಆಯಿತು ಅಂದರೆ ಆ ಇನ್ಸೂರೆನ್ಸ್ ಕ್ಲೇಮ್ ಆಗಬೇಕು ಅಂದರೆ ನಮ್ಮದೇ ಬ್ರ್ಯಾಂಡ್ನ ಪೈಪ್ ಯೂಸ್ ಮಾಡ್ಬೇಕು ನೀವು ಅಂತೆಲ್ಲ ಹೇಳ್ಬಿಟ್ಟು ಆ ಇನ್ಸೂರೆನ್ಸ್ ಅಮೌಂಟ್ ಎಲ್ಲ ತೊಗೊಂಡ್ರು. ಬಟ್ ಇಲ್ಲೆಲ್ಲೂ ಇನ್ಸೂರೆನ್ಸ್ ಅಮೌಂಟ್ ಅಂತ ಇಲ್ಲ, ಇದು ಬರೀ ಇನ್ಸ್ಪೆಕ್ಷನ್ ಚಾರ್ಜಸ್ ಅಂತ ಹೇಳ್ಬಿಟ್ಟು ಹಾಕಿದ್ದಾರೆ. ಅಂದರೆ ಯಾರು ಬರ್ತಾರೆ ಇನ್ಸ್ಪೆಕ್ಷನ್ ಮಾಡೋದಕ್ಕೆ ಅವ್ರಿಗೆ ಅವ್ರ ಚಾರ್ಜಸ್, ಅವ್ರಿಗೆ ನಾವು ದುಡ್ಡು ಕೊಡಬೇಕು 200 ರೂಪೀಸ್ ಅಂತ ಹೇಳ್ಬಿಟ್ಟು. ಯಾವುದು ಇನ್ಸೂರೆನ್ಸ್ ಅನ್ನೋದಿಲ್ಲ. ಸೊ ಯಾವ ಇನ್ಸೂರೆನ್ಸ್ ಕ್ಲೇಮ್ ಆಗ್ತಿದೆ ಅದು ಗೊತ್ತಿಲ್ಲ ನನಗೆ.
ಸೊ ಇಷ್ಟೆಲ್ಲ ಕ್ವಶನ್ಸ್ಗಳಿದಾವೆ ನನಗೆ, ಬಟ್ ಅವ್ರ ಹತ್ರ ಯಾವುದಕ್ಕೂ ಆನ್ಸರ್ ಇರಲಿಲ್ಲ. ಇನ್ಸೂರೆನ್ಸ್ ಕ್ಲೈಮ್ ಆಗುತ್ತೆ, ನಾವಲ್ಲಿ ಕಂಪ್ಯೂಟರಲ್ಲೇ ಅಪ್ಡೇಟ್ ಮಾಡ್ತೀವಿ ಅಂತ ಹೇಳಿದ್ರು. ಏನು ಅಪ್ಡೇಟ್ ಮಾಡ್ತಾರೋ ಏನೋ ಗೊತ್ತಿಲ್ಲ. ಎಷ್ಟೋ ಮನೆಯಲ್ಲಿ ಒಂದು ಸಿಂಗಲ್ ಪೈಪ್ ಯೂಸ್ ಮಾಡ್ತಾರೆ ಸೀದಾ ಗ್ಯಾಸಿಂದ ಸ್ಟವ್ಗೆ, ಬಟ್ ನಮ್ಮ ಮನೇಲಿ 2 ಪೈಪ್ ಉಪಯೋಗಕ್ಕೆ ಬಂತು. ಸೊ ಆ ಥರ ಸಿಂಗಲ್ ಪೈಪು, ಡಬಲ್ ಪೈಪು ಯಾರ ಮನೆಗೆ ಹಾಕಿದ್ದಾರೆ, ಇವೆಲ್ಲ ಏನು ಲೆಕ್ಕನೇ ಕೊಡೋಂಗಿಲ್ವಾ ಅವರು, ಏನೋ ಗೊತ್ತಿಲ್ಲ. ಅಟ್ಲೀಸ್ಟ್ ಇಲ್ಲಿ ಮೆನ್ಷನ್ ಆದ್ರೂ ಮಾಡಬೇಕಾಯ್ತು, ಎಷ್ಟು ಪೈಪ್ ಚೇಂಜ್ ಮಾಡಿದ್ದಾರೆ, 1 2 ಅಂತ. ಓಲಿ ಅದು ಮೆನ್ಷನ್ ಮಾಡೋ ಆಪ್ಷನ್ ಇಲ್ಲ ಅಂದರೆ ಒಂದು ಇನ್ವಾಯ್ಸ್ ಆದರೂ ಕೊಡಬೇಕು ತಾನೇ, 2 ಪೈಪ್ ಚೇಂಜ್ ಮಾಡಿದ್ದೀವಿ ಅಂತ, ಅದೂ ಇಲ್ಲ. ಗೊತ್ತಿಲ್ಲ ಏನು ನಡೀತಾ ಇದೆ ಅಂತ ಅಂದ್ಬಿಟ್ಟು. ಇವೆಲ್ಲ ನನಗೆ ಪ್ರಶ್ನೆಗಳು, ಓಕೆನಾ. ಸೊ ನಾನು ಕಷ್ಟ ಬಿದ್ದು ದುಡ್ದಿರೋ ದುಡ್ಡದು 650 ರೂಪಾಯಿ ಅವರು ಕೊಟ್ಟಿರೋದು. ಸೊ ಅದು ಪಾಯಿಂಟ್ಲೆಸ್ ಆಗಿ ರೆಕಾರ್ಡ್ಸ್ ಇಲ್ದಂಗೆ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ನನಗೆ ಬೇಜಾರಷ್ಟೇ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿರೋದು. ನೀವೇನಾದರೂ ನಿಮ್ಮ ಮನೆಗೆ ಇನ್ಸ್ಪೆಕ್ಷನ್ಗೆ ಅಂತ ಬಂದರೆ ಚೆಕ್ ಮಾಡಿ, ಕೇಳಿ, ತಿಳ್ಕೊಳ್ಳಿ ಏನು ಎತ್ತ, ನೀವು ಕೊಡ್ತಿರೋ ದುಡ್ಡು ಎಲ್ಲೋಗ್ತಿದೆ ಏನು ಅಂತ ಅಂದ್ಬಿಟ್ಟು ಅಷ್ಟೇ. ಅದು ಬಿಟ್ಟರೆ ಇನ್ನೇನೂ ಇಲ್ಲ. ನಿಮ್ಗೆ ಏನು ಅನ್ನಿಸ್ತು, ನಿಮ್ಮ ಅಭಿಪ್ರಾಯ ಏನು, ನಿಮ್ಗೆ ಈ ಥರ ಎಕ್ಸ್ಪೀರಿಯನ್ಸ್ ಆಗಿದೆಯಾ ಯಾವ್ದಾದ್ರು ಕಮೆಂಟ್ ಮಾಡ್ಬೋದು.